ಬೆಂಗಳೂರಿನ ಕಾಡುಗೋಡಿಯಲ್ಲಿ 6 ವರ್ಷದ ಬಾಲಕಿ ವೆನ್ನೆಲ್ಲಾ ಕೊಲೆ ಪ್ರಕರಣದಲ್ಲಿ ಆಕೆಯ ತಾಯಿಯನ್ನ ನಿನ್ನೆಯಷ್ಟೇ ಸಕಲೇಶಪುರದಲ್ಲಿ ಬಂಧಿಸಲಾಗಿತ್ತು. ವಿಚಾರಣೆಗೆ ಅಂತ ಕರೆ ತಂದಿದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಹೈ ಡ್ರಾಮಾ. ಕಾಡುಗೋಡಿ ಬಾಲಕಿ ವೆನ್ನೆಲ್ಲಾ ಹತ್ಯೆ ಪ್ರಕರಣ ಪೊಲೀಸರ ಮುಂದೆ ಮತ್ತೆ ಪ್ರಿಯಾಂಕಾ ನಾಟಕ ಶುರು ಮಾಡಿದ್ದಾರೆ. ವಿಚಾರಣೆ ವೇಳೆ ಹಂತಕಿ ಪ್ರಿಯಾಂಕಾ ಹೈ ಡ್ರಾಮಾ. ನನಗೇನು ಗೊತ್ತೇ ಇಲ್ಲ, ನಾನು ಕೊಲೆಯನ್ನೇ ಮಾಡಿಲ್ಲ, ನನ್ನ ಮಗು ಮಲಗಿತ್ತು, ಬೆಳಗ್ಗೆ ಎದ್ದು ನೋಡಿದಾಗ ಸತ್ತು ಹೋಗಿತ್ತು ಅಂತ ಪೊಲೀಸರ ಎದುರು ಮತ್ತೊಂದು ಕಥೆಯನ್ನು ಕಟ್ಟಿದ್ದಾರೆ ಆರೋಪಿ ಪ್ರಿಯಾಂಕಾ. ಆ್ಯಕ್ಚುಲಿ ಆರಂಭದಲ್ಲಿ ಈಕೆಯ ಪ್ರಿಯಕರ ಮೋಹನ್ ಕೂಡ ಇದನ್ನೇ ಹೇಳಿದ್ದು. ನಮಗೆ ಗೊತ್ತೇ ಇಲ್ಲ, ಫುಡ್ ಪಾಯ್ಸನ್ ಆಯಿತು, ಬಿರಿಯಾನಿ ತಿಂತು, ಆಮೇಲೆ ಐಸ್ ಕ್ರೀಮ್ ತಿಂತು ಮಗು, ಆಮೇಲೆ ಹಾಗೆ ಸತ್ತೋಯ್ತು ಅಂತೆಲ್ಲ ಹೇಳಿದ್ದ. ಪೊಲೀಸರು ಕೊನೆಗೆ ಸರಿಯಾಗಿ ಲಾಕ್ ಮಾಡಿದ್ರು. ಹಾಗೆ ಇವ್ರದ್ದು ಬಾಯಿ ಬಿಡಿಸ್ತಾರೆ. ಮತ್ತೊಂದು ಸರ್ತಿ ಗೊತ್ತಾಗುತ್ತೆ. ನೀವೆಲ್ಲ ಹಾಕ್ಕೊಂಡಿದ್ದು ಬಟ್ಟೆ ತಂದು ಕೊಡಿ ಅಂತ ಪೊಲೀಸರು ಕೇಳಿದ್ರಂತೆ. ಅವನು ಆ ಮಗು ಹಾಕಿರೋ ಬಟ್ಟೆ ಅಲ್ಲಿ ಬಿಟ್ಟು ಬೇರೆ ತಂದು ಕೊಟ್ಟಿದ್ದಾನೆ. CCTV ನಲ್ಲಿ ಗೊತ್ತಾಗ್ಬಿಟ್ಟಿದೆ. ಆಗಲೇ ಅನುಮಾನ ಬಂದಿದ್ದು ಇದು ಕೊಲೆ ಅಂತಂದ್ಬಿಟ್ಟು. ಅದೇ ರೀತಿ ಹೀಗೂ ಇಲ್ಲೂ ಆಗುತ್ತೆ. ನಾನು ಸಹಜವಾಗಿ ಮಗು ಸಾವನ್ನಪ್ಪಿದೆ ಅಂತ ಅಂದ್ಕೊಂಡೆ. ಪ್ರಿಯಕರ ಮೋಹನ್ ಮಗುವನ್ನು ತಂದುಕೊಟ್ಟ, ನಾನು ಮಲಗಿಸ್ದೆ, ನಂದೇನೂ ತಪ್ಪಿಲ್ಲ, ಸಾಯಿಸಿದ್ರೆ ಅವನೇ ಸಾಯಿಸಿರಬೇಕು. ಸಾಯಿಸಿದ್ರೆ ಏನು, ಸಹಜವಾಗಿ ಮಗು ಸಾವನ್ನಪ್ಪಿದೆ ಅಂತ ಹೆಂಗೆ ಅಂದ್ಕೊಳಕ್ಕೆ ಸಾಧ್ಯ? ಸಹಜ ಸಾವು ಅಂತ ಏನು ಮಗುಗೇನಾದರೂ ಕಾಯಿಲೆ ಇತ್ತಾ, ಅಥವಾ ಮಗು ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಅಪಘಾತಕ್ಕೊಳಗಾಗಿತ್ತಾ? ಇಲ್ಲ. ಕೊಲೆ ಆಗಿರೋದು ಗೊತ್ತಾಗಿದೆ, ಮಗು ಸತ್ತಿರೋದು ಗೊತ್ತಾಗಿದೆ, ಅವನೇ ಸಾಯಿಸಿರಬೇಕು ಅಂತ ಪ್ರಿಯಕರ ಮೋಹನ್ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾಳೆ ಪ್ರಿಯಾಂಕಾ. ಪೊಲೀಸರ ವಿಚಾರಣೆ ವೇಳೆ ಪ್ರಿಯಾಂಕಾ ನಾನಾ ನಾಟಕಗಳನ್ನು ಆಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಆರಂಭದಲ್ಲಿ ಹೀಗೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಹಾಗೆ ನೋಡೋಕೆ ಹೋದರೆ ಪ್ರಿಯಕರ ಮೋಹನ್ ಕೂಡ ಆರಂಭದಲ್ಲಿ ನಾನು ಕೊನೆ ಮಾಡಿಲ್ಲ ಅಂತ ಹೇಳ್ಕೊಂಡೆ, ಕೊನೆಗೆ ಲಾಕ್ ಆದ, ತಪ್ಪೊಪ್ಕೊಂಡ. ಈಗ ಈಕೆಯ ಡ್ರಾಮಾ ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಕಳೆದ 15 ದಿನಗಳ ಹಿಂದಿಂದನೂ ಕೂಡ ಆಕೆ ತಲೆಮರೆಸ್ಕೊಂಡ ಕೆಲಸಗಳನ್ನ ಮಾಡ್ತಾ ಇದ್ರು. ತಲೆಮರೆಸ್ಕೊಂಡ ಕೆಲಸ ಮಾಡಿದ ಬಳಿಕ ಪೊಲೀಸರು, ಅಂದ್ರೆ ಅದರಲ್ಲೂ ಕೂಡ ಮಾಧ್ಯಮಗಳು ಅತಿ ಹೆಚ್ಚಾಗಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಬಳಿಕ ಪೊಲೀಸರು ಕೂಡ ಒಂದಷ್ಟು ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗಿ ಆಕೆಯನ್ನ ಬಂಧನಕ್ಕೆ ನಿನ್ನೆ ಸಂಜೆ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 5 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ನಿನ್ನೆ ಆಕೆಯ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕು. ಪ್ರಾಥಮಿಕ ಹಂತದ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ಮತ್ತೆ ಹೈಡ್ರಾಮಾನ ಸೃಷ್ಟಿಯನ್ನ ಮಾಡಿದ್ದಾಳೆ. ಯಾಕೆಂದ್ರೆ ನನಗೂ ಕೂಡ ಕಾನೂನು ಗೊತ್ತು ಸರ್, ನಾನು ಕೂಡ ಸಾಕಷ್ಟು ತಿಳ್ಕೊಂಡಿದ್ದೀನಿ, ನಾನು ಈ ಮಗುವಿನ ಕೊಲೆಯನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಆಕೆ ಹೇಳ್ತಾ ಇರೋಂಥದ್ದು. ಯಾಕೆಂದ್ರೆ ಕಾರ್ನಲ್ಲಿ ಆ ಮಗುವಿನ ಹತ್ಯೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಹತ್ಯೆಯನ್ನ ಮಾಡಿದ್ರೆ ಅದು ಪ್ರಿಯಕರ ಮೋಹನ್ನೇ ಮಾಡಿರ್ಬೇಕು, ಆದ್ರೆ ನನಗೆ ಯಾವುದೇ ರೀತಿಯ ಹತ್ಯೆ ಮಾಡುವಂತ ಉದ್ದೇಶ ಆಗ್ಲಿ ಮತ್ತು ಹತ್ಯೆ ಮಾಡುವಂತ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ ಅಂತೇಳಿ ಆಕೆ ಹೈಡ್ರಾಮಾವನ್ನ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ಮಗುವನ್ನ ಮೋಹನ್ ತಂದು ಕೊಡ್ತಾನೆ, ತಂದುಕೊಟ್ಟ ಬಳಿಕ ನಾನು ಸಾಮಾನ್ಯವಾಗಿ ಆ ಮಗುವನ್ನ ಮಲಗಿಸಿದ್ದೀನಿ, ಮಲಗಿಸದ ಬಳಿಕ ಬೆಳಗ್ಗೆ ಎದ್ದು ನೋಡಿದಾಗ ಈ ರೀತಿಯಲ್ಲಿ ಮಗು ಸಾವನ್ನಪ್ಪಿತ್ತು, ನಾನು ಬಹುಶಃ ಇದು ಫುಡ್ ಪಾಯ್ಸನ್ ಇಂದ ಸಾವು ಸಂಭವಿಸಿರ್ಬೋದು ಅಂತ ಹೇಳಿ ನಾವು ಮುಂದಿನ ಕ್ರಿಯೆಗಳನ್ನ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಆಕೆ ಹೇಳ್ತಾ ಇರೋಂಥದ್ದು. ಅಂದ್ರೆ ಇಲ್ಲಿ ಇನ್ನೊಂದು ಆಕೆ ಕ್ಲೈಮ್ ಅನ್ನ ಮಾಡ್ತಾಳೆ, ಅಕಸ್ಮಾತ್ ಮಗುವನ್ನ ಆತ ಹತ್ಯೆ ಮಾಡಿದ ಬಳಿಕ ನಾನು ಅದನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು ಕೂಡ ನನಗೆ ಕೇವಲ ಸಾಕ್ಷಿ ನಾಶದ ಆರೋಪ ಮಾತ್ರ ಬರುವಂತದ್ದು. ಕೊಲೆಯ ಪ್ರಕರಣದಲ್ಲಿ ನೀವು ನನ್ನನ್ನು ಬಂಧನಕ್ಕೊಳಪಡಿಸಿದಿರಿ, ಈ ರೀತಿಯ ವಿಚಾರಗಳನ್ನ ಪೊಲೀಸ್ ಅಧಿಕಾರಿಗಳ ಮುಂದೆನೆ ಆಕೆ ಪೊಲೀಸ್ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡುವಂತ ಕೆಲಸಗಳನ್ನು ಕೂಡ ಆಕೆ ಮಾಡ್ತಾ ಇರೋಂಥದ್ದು. ಒಂದ್ ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳೇನಿದೆ, ಪ್ರಯತ್ನಗಳನ್ನ ನಿರಂತರವಾಗಿ ಪ್ರಿಯಾಂಕಾ ಮತ್ತೆ ಮುಂದುವರಿಸ್ತಾ ಇದ್ದಾಳೆ. ಮುಂದುವರಿಸಿ ಮತ್ತೆ ಟ್ಯಾಕ್ಟಿಕ್ ಅನ್ನ ಮಾಡುವಂಥದ್ದು ಮತ್ತು ಪೊಲೀಸರ ದಾರಿ ತಪ್ಪಿಸುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅರವಿಂದ್.